ಬಗ್ಗೆ ನಾವು ಹೇಳ್ಬೇಕಾದ್ರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ವಿ, ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಏನಾರು ಹೇಳಿದ್ದೀರಾ? ಆಯ್ತು, ಈಗ ನಾನು ಬರೀ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ. ಯಾಕೆಂತಂದ್ರೆ ಸರ್ಕಾರದ ಖಜಾನೆ ದುಡ್ಡು ಕೊಡ್ಲಿಕ್ಕೆ ನೀವು ಆಡಳಿತಗಾರ, ವ್ಯಕ್ತಿ ಪೂಜೆ ಮಾಡ್ತೀರಿ, ನೀವು ಮುಖ್ಯಮಂತ್ರಿ ಮಾತಾಡಬೇಡಿ. ನನ್ನ ವ್ಯಕ್ತಿತ್ವ, ನನ್ನ ಆಡಳಿತ ಗ್ಯಾರಂಟಿ, ಈ ಭಾಷಣ ನೀವು ಯಾವತ್ತೂ ಬಳಕೆ ಆಗಿಲ್ಲ. ಅಶ್ವಥ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಮಾತಾಡ್ಲಿಲ್ಲ. ಅವರ ಲಯ ತಪ್ಪು ಅಂತ ಆಗ್ಬಾರ್ದು. ಮುಖ್ಯಮಂತ್ರಿಗಳು ಮಾತಾಡೋದಾದ್ರೂ ತಾವು ಯಾರು ಮಾತಾಡಿದ್ರು ಭಯ ಆಗ್ತಾರೆ. ಆಯ್ತು, ಯಾರು ಮಾತಾಡಿದ್ರು ಅವ್ರು ಭಯ ಆಗ್ತಾರೆ. ಆಯ್ತು, ನೀವು ಬಾಯ ನಾವು ಗೌರವದಿಂದ ನಮ್ಮ ನೋಡಿ ಅಶ್ವಥ್ ಅವರೇ ನೋಡಿ ರಿಪ್ಲೈ ಕೇಳೋಲ್ಲ. ರಿಪ್ಲೈ ಆಗೋದನ್ನ ಯಾರು ಮಾತಾಡ್ಬೇಕು? ಇವರಿಗೆ ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ತಾವು ಆಯ್ತು ಸಮಾಧಾನ ಕೂತ್ಕೊಳ್ಳಿ. ಎಲ್ಲರೂ ಮುಖ್ಯಮಂತ್ರಿ ಮುಂದುವರಿಸಿ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರು ಮೋದಿಯವರನ್ನ, ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದ್ದನ್ನ ಕಲ್ತ್ಕೊಂಡಿದ್ದಾರೆ, ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವ್ಯಕ್ತಿ ಪೂಜೆಯನ್ನ ಅದರಿಂದ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳ್ಕೊಳಕ್ ಬರಲ್ಲ. ನೋಡ್ರಿ, ನೀವು ಕೂತ್ಕೊಳ್ರಿಯಪ್ಪ. ಮಾಡಿದ್ದೇ ಕಾಂಗ್ರೆಸ್ ಅವರು. ಸುರೇಶ್ ಕುಮಾರ್ ದೇವಕಾಂತ ಬರುವ ಅಂತ ಒಬ್ರಿದ್ರು. ನೀವು ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ, ನೀವು ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ, ನಮ್ಮ ಜೊತೆ ವಿರೋಧ ಬಣದಲ್ಲಿ ಇದ್ರಿ. ಅವರೊಂದು ಮಾತು ಹೇಳಿದ್ರು, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ. ಅದಕ್ಕಿಂತ ವ್ಯಕ್ತಿ ಪೂಜೆ ಬೇಕಾ ಸ್ವಾಮಿ? ಆಯ್ತು, ಆಯ್ತು ಕೂತ್ಕೊಳ್ಳಿ. ಸುರೇಶ್ ಅವರೇ, ಸುರೇಶ್ ಅವರು ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿರೋದು ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋ 2024ರಲ್ಲಿ ಹೇಳ್ಕೊಂಡಿರೋದು. ನೀವು ಈಗ ಯಾವ ಯೋಜನೆಗಳನ್ನ ನೀವು ಟೀಕೆ ಮಾಡಿದ್ರೆ